ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನಿಗೆ ಎಷ್ಟು ಪ್ರದರ್ಶನೆ ಹಾಕಬೇಕು, ಪ್ರದರ್ಶನೆ ವೇಳೆ ಈ ಮಂತ್ರ ಪಠಿಸಬೇಕಾಗುತ್ತದೆ. ಆಂಜನೇಯ ಸ್ವಾಮಿಯ ಭಕ್ತರನ್ನು ನಾವು ದೇಶ ವಿದೇಶಗಳಲ್ಲೂ ನೋಡಬಹುದು. ಹೆಚ್ಚಾಗಿ ಪೂಜಿಸಲ್ಪಡುವ ಹಿಂದೂ ದೇವರುಗಳಲ್ಲಿ ಆಂಜನೇಯ ಸ್ವಾಮಿಯೂ ಒಬ್ಬರು. ಆಂಜನೇಯ ಸ್ವಾಮಿಗೆ ನಾವು ಎಷ್ಟು ಬಾರಿ ಪ್ರದರ್ಶನೆಯನ್ನು ಹಾಕಬೇಕು, ಆಂಜನೇಯನಿಗೆ ಪ್ರದರ್ಶನೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇರುವ ಹೈಲೈಟ್ಸ್ ಏನಂದ್ರೆ, ಮೊದಲನೆಯದು ಆಂಜನೇಯ ಸ್ವಾಮಿಗೆ ಪ್ರದರ್ಶನೆ, ಎರಡನೆಯದು ಆಂಜನೇಯ ಸ್ವಾಮಿಗೆ ಎಷ್ಟು ಪ್ರದರ್ಶನೆ ಹಾಕಬೇಕು, ಮೂರನೆಯದು ಆಂಜನೇಯ ಸ್ವಾಮಿಗೆ ಪ್ರದರ್ಶನೆ ಹಾಕುವುದರ ಪ್ರಯೋಜನಗಳು ಏನು. ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು 7 ಚಿರಂಜೀವಿಗಳನ್ನು ಕರೆಯುತ್ತೇವೆ. ಈ 7 ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ. ಈ 7 ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿ ಒಬ್ಬನಾಗಿದ್ದಾನೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಎಂದಿಗೂ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದಾನೆ ಎಂದು ಹೇಳಲಾಗಿದೆ. ಭೂಲೋಕದಲ್ಲಿ ಭಕ್ತರು ಸಂಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇನ್ನು ಕೆಲವರು ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಪ್ರದರ್ಶನೆಯನ್ನು ಹಾಕುವ ಸಂಪ್ರದಾಯವಿದೆ. ಆಂಜನೇಯ ಸ್ವಾಮಿಗೆ ಮಾತ್ರವಲ್ಲ, ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ದೇವರಿಗೂ ಪ್ರದರ್ಶನೆಯನ್ನು ಹಾಕುವ ಸಂಪ್ರದಾಯವಿದೆ. ದೇವರಿಗೆ ಪ್ರದರ್ಶನವನ್ನು ಹಾಕುವುದರಿಂದ ವ್ಯಕ್ತಿಯ ಪಾಪಗಳು ಪರಿಹಾರವಾಗುತ್ತದೆ, ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ. ಆಂಜನೇಯ ಸ್ವಾಮಿಗೆ ನಾವು ಹೇಗೆ ಪ್ರದರ್ಶನೆಯನ್ನು ಹಾಕಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಆಂಜನೇಯ ಸ್ವಾಮಿಗೆ ಪ್ರದರ್ಶನೆ ಹಾಕುವುದರ ಮಹತ್ವವೇನು ಅಂದ್ರೆ, ಆಂಜನೇಯ ಸ್ವಾಮಿಗೆ ನಾವು ಪ್ರದರ್ಶನೆಯನ್ನು ಹಾಕುವುದರಿಂದ ವ್ಯಕ್ತಿಯ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲಿ ಈಡೇರುತ್ತದೆ ಎನ್ನುವ ನಂಬಿಕೆ. ಹಾಗೂ ಆಂಜನೇಯನು ಭಕ್ತರ ಎಲ್ಲಾ ಕಷ್ಟಗಳನ್ನು ಬಹುಬೇಗನೆ ಈಡೇರಿಸುತ್ತಾನೆ. ಆದ್ರಿಂದ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನೆ ಎಂದು ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಗೆ ಪ್ರದರ್ಶನೆಯನ್ನು ಹಾಕುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುವುದು, ಧೈರ್ಯ ಮತ್ತು ಸ್ಥೈರ್ಯ ಕೂಡ ಹೆಚ್ಚಾಗುವುದು. ಆಂಜನೇಯ ಸ್ವಾಮಿಗೆ ಎಷ್ಟು ಬಾರಿ ಪ್ರದರ್ಶನೆಯನ್ನು ಹಾಕಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನಿಗೆ ಪ್ರದರ್ಶನೆಯನ್ನು ಹಾಕುವ ಸಮಯದಲ್ಲಿ ಸಂಕಟ ಮೋಚನ ಹನುಮಾನ್ ಮಂತ್ರವನ್ನು ಪಠಿಸಬೇಕು. ಈ ರೀತಿ ನಾವು ಪ್ರದರ್ಶನೆಯನ್ನು ಹಾಕಿದ ನಂತರ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಕಡ್ಡಾಯವಾಗಿ ಪಠಿಸಬೇಕೆನ್ನುವ ನಿಯಮಗಳಿಲ್ಲ. ಹಾಗೂ ಆಂಜನೇಯ ಸ್ವಾಮಿಗೆ ನೀವು ಸಂಪೂರ್ಣವಾಗಿ 3 ಬಾರಿ ಪ್ರದರ್ಶನೆಯನ್ನು ಹಾಕುವುದು ಅತ್ಯಂತ ಮಂಗಲಕರವಾಗಿರುತ್ತದೆ. ಆಂಜನೇಯ ಸ್ವಾಮಿಗೆ ಪ್ರದರ್ಶನೆ ಹಾಕಿದ ನಂತರ ಏನು ಮಾಡಬೇಕು ಅಂದ್ರೆ, ಸಾಮಾನ್ಯವಾಗಿ ದೇವರನ್ನು ಪೂಜಿಸಿದ ನಂತರವೇ ನಾವು ಪ್ರದರ್ಶನವನ್ನು ಪ್ರಾರಂಭಿಸುತ್ತೇವೆ. ಹಾಗೆ ಆಂಜನೇಯ ಪೂಜೆಯನ್ನು ಮಾಡಿದ ನಂತರವೇ ಆತನಿಗೆ ಪ್ರದರ್ಶನೆಯನ್ನು ಹಾಕಬೇಕು. ಹನುಮಂತನಿಗೆ ಪ್ರದರ್ಶನೆಯನ್ನು ಹಾಕಿದ ನಂತರ ದೇವಸ್ಥಾನದಲ್ಲೇ ಒಂದು ಸ್ಥಳದಲ್ಲಿ ಕುಳಿತು ರಾಮನಾಮವನ್ನು ಅಥವಾ ರಾಮನ ಮಂತ್ರಗಳನ್ನು ಪಠಿಸಬೇಕು. ಕೇವಲ ರಾಮ ಮಂದಿರದಲ್ಲಿ ಮಾತ್ರವಲ್ಲ, ರಾಮನಾಮದಿಂದಲೇ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಹನುಮಂತನು ಸಂತುಷ್ಟನಾಗುತ್ತಾನೆ. ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ತಪ್ಪದೆ ಪ್ರದರ್ಶನೆಯನ್ನು ಹಾಕಿ. ಹಾಗೂ ಪೂಜೆಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಪಾದಗಳಿಗೆ 7 ಅರಳಿ ಎಲೆಗಳನ್ನು ಅರ್ಪಿಸುವುದು ತುಂಬಾನೇ ಶುಭಕರವಾಗಿರುತ್ತದೆ. ಇದು ನಿಮ್ಮ ಜೀವನಕ್ಕೆ ಶುಭ ಫಲಿತಾಂಶವನ್ನು ಒದಗಿಸುತ್ತದೆ. ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.